ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಕೇವಲ ಕೆಲವೇ ದಿನಗಳಲ್ಲಿ 2027ನೇ ಶೈಕ್ಷಣಿಕ ಸಾಲಿಗಾಗಿ 6ನೇ ತರಗತಿಯ ನವೋದಯ ಎಕ್ಸಾಮ್ಗೆ ಅಪ್ಲಿಕೇಶನ್ಗಳನ್ನು ಆಹ್ವಾನ ಮಾಡ್ತಾರೆ. ಅದಕ್ಕೋಸ್ಕರ ತಮಗೆ ಈಗಾಗಲೇ ನಾನು ನವೋದಯ ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಮತ್ತು ಪ್ರಶ್ನೆಗಳು ಯಾವ ರೀತಿ ಬರ್ತಾವೋ ಅದೇ ರೀತಿ ನಾವು ಯಾವ ರೀತಿಯಾಗಿ ಆನ್ಸರ್ಗಳನ್ನು ಮಾಡಬೇಕು ಅನ್ನೋದನ್ನು ತಮಗೆ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟು ನವೋದಯ ಎಕ್ಸಾಮಲ್ಲಿ ಮೆಂಟಲ್ ಎಬಿಲಿಟಿ, ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಅಂಕಗಣಿತದ ಮೇಲಿನ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಹಾಗಾದರೆ ಇಲ್ಲಿ ಒಟ್ಟು ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ 10 ಮಾದರಿಗಳು ಬರ್ತಾವೆ. ನಾನು ಈಗಾಗಲೇ 4ನೇ ಮಾದರಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಹೋಗ್ಬೋದು. 4ನೇ ಮಾದರಿ ಏನು ಅಂದರೆ ಇಲ್ಲಿ ಕೊಟ್ಟಿರುವಂತಹ 3 ಸಮಸ್ಯೆಯ ಚಿತ್ರಗಳಿರ್ತಾವಲ್ಲ, 4ನೇ ಚಿತ್ರ ಯಾವುದು ಅನ್ನೋದನ್ನು ತಾವು ಕಂಡುಹಿಡಿಯಬೇಕು. ಅಂದರೆ ಇವು 3 ಚಿತ್ರಗಳು ಒಂದಕ್ಕೊಂದು ಸಹ ಸಂಬಂಧವನ್ನು ಹೊಂದಿರ್ತಾವೆ. ಅದೇ ರೀತಿ ನೆಕ್ಸ್ಟ್ ಚಿತ್ರ ಯಾವುದು ಬರುತ್ತೆ ಅನ್ನೋದನ್ನು ಕಂಡುಹಿಡಬೇಕಾಗುತ್ತೆ ತಾವು. ಕೆಲವು ಸಾರಿ 1 ಮತ್ತು 3ನೇ ಚಿತ್ರ ಸಮಾನವಾಗಿರ್ತಾವೆ ಅಥವಾ ಒಂದಕ್ಕೊಂದು ಸಹ ಸಂಬಂಧ ಇರ್ತಾವೆ. ಇನ್ನು ಕೆಲವು ಸಾರಿ 2ನೇದು ಮತ್ತು 4ನೇದು, ಇಲ್ಲಿ 4ನೇದು ಯಾವುದು ಅನ್ನೋದನ್ನು ಕಂಡುಹಿಡಬೇಕಾಗುತ್ತದೆ. ಹಾಗಾದರೆ ಇದು ನೋಡೋಣ. ಇದು ಸಮಸ್ಯೆ ಚಿತ್ರ ಇದೆಯಲ್ಲ, ಇದು ಕ್ರಮಾನುಗತವಾಗಿ ಬಂದೈತಿ. ನೋಡ್ಬೋದು, ಮೊದಲಿಗೆ ಇಲ್ಲಿ 0 ಇದೆ, ಇಲ್ಲಿ ಪ್ಲಸ್ ಬಂದಿದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಇಲ್ಲಿರುವಂತಹ 0 ಅಥವಾ ಇದು ಸಣ್ಣ ವೃತ್ತ ಅಂತ ಅನ್ಕೊಳ್ರಿ ಅಥವಾ 0 ಅನ್ಕೋಬಹುದು ತಾವು. ಇಲ್ಲಿ 0 ಇತ್ತು ಅನ್ಕೊಳ್ರಿ, ಇಲ್ಲಿ 0 ಬಂದಿದೆ ನೋಡ್ಬೋದು ಈ ಚಿತ್ರದಲ್ಲಿ. ನೆಕ್ಸ್ಟ್ ಇಲ್ಲಿ 0 ಬಂದಿದೆ. ನೆಕ್ಸ್ಟ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಅಂದರೆ ಈ ಸಮಸ್ಯೆ ಚಿತ್ರದಲ್ಲಿ ನೋಡ್ತಾ ಹೋದಾಗ ಇಲ್ಲಿ ನೋಡ್ರಿ 4ರಲ್ಲಿ ಇಲ್ಲಿ ಬಂದಿದೆ ನೋಡ್ರಿ ಇದು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇಲ್ಲಿ ಇತ್ತು, ನೆಕ್ಸ್ಟ್ ಇಲ್ಲಿ ಬಂದಿದೆ. ಇವಾಗ ನೋಡ್ಬೋದು 3ನೇ ಚಿತ್ರದಲ್ಲಿ ಇಲ್ಲಿದೆ, ಅಂದರೆ ನೆಕ್ಸ್ಟು ಇಲ್ಲಿ ಬರುತ್ತೆ. ಅಂದರೆ ಇಲ್ಲಿ ನೋಡ್ಬೋದು ಬಿ ಆಪ್ಷನ್ ಇದೆಯಲ್ಲ, ಇದು ಕರೆಕ್ಟ್ ಆದಂತಹ ಆನ್ಸರು ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು ಒಂದು ಚೌಕ್ ಬಾಕ್ಸನ್ನು 2 ಭಾಗ ಮಾಡಲಾಗಿರುತ್ತೆ. ಒಂದು ಕಡೆ ಶೇಡಿಂಗನ್ನು ಮಾಡಲಾಗಿರ್ತಾರೆ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಚಿತ್ರ ಬಂದಿದೆ, ಈಗ ಇಲ್ಲೊಂದು ಬಂದಿದೆ. ನೆಕ್ಸ್ಟ್ ಈ ಕಡೆ ಒಂದು ಬರುತ್ತೆ. ಆದರೆ ಇವು ಏನು ಶೇಡಿಂಗ್ ಮಾಡದೇ ಇರೋ ಜಾಗ ಇದೆಯಲ್ಲ, ಅಪೋಸಿಟ್ ದಿಕ್ಕಿನಲ್ಲಿ ಬರುತ್ತೆ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ ಯಾವುದಾಗುತ್ತೆ ಅಂತ. ಇಲ್ಲಿ ಎ ಆಪ್ಷನ್ ಇಲ್ಲ. ಇಲ್ಲಿ ನೋಡ್ಬೋದು ಬಿ ಕೂಡ ರಾಂಗ್ ದಿಕ್ಕಿನಲ್ಲಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಸಿ ಕೂಡ ಇಲ್ಲ. ಬಟ್ ಡಿ ಇದೆಯಲ್ಲ, ಇದು ಸರಿಯಾದ ಆನ್ಸರ್ ಆಗುತ್ತೆ ನೋಡಿ. ಇನ್ನು ಇಲ್ಲಿ ನೋಡ್ಬೋದು ಒಂದು ವೃತ್ತವನ್ನು ಕೊಟ್ಟು ಬ್ಲಾಕ್ ಮಾಡಲಾಗಿರ್ತದೆ, ಒಂದು 0 ಮಾರ್ಕ್ ಬಂದಿದೆ. ಇವಾಗ ಒಂದು ಸಣ್ಣ ವೃತ್ತ ಬಂದಿದೆ, ಬಟ್ ಅಲ್ಲಿ ತುಂಬಿಲ್ಲ, ಅಲ್ಲಿ ಭರ್ತಿ ಮಾಡಿಲ್ಲ. 0 ಮಾರ್ಕ್ ಇಲ್ಲಿ ಬಂದಿದೆ. ನೆಕ್ಸ್ಟ್ 0 ಮಾರ್ಕ್ ಇಲ್ಲಿ ಹೋಗಿದೆ, ಬಟ್ ಇಲ್ಲಿ ತುಂಬಿದ್ದಾರೆ, ಸಣ್ಣ ವೃತ್ತ ಬಂದಿದೆ. ಈಗ ನೆಕ್ಸ್ಟ್ ಬರುವಂಥದ್ದು ಏನು ಅಂದರೆ ಒಂದು ವೃತ್ತ ಬರುತ್ತೆ. ಇಲ್ಲಿ ನೋಡ್ತಾ ಹೋದಾಗ 0 ಮಾರ್ಕ್ ನೋಡ್ಬೋದು ಈ ರೀತಿ ಬರುತ್ತೆ ನೋಡ್ರಿ. ಹಾಗಾದರೆ ಇದು ಯಾವ ಚಿತ್ರ ಅಂತ ನೋಡ್ಬೋದು 4 ಆಪ್ಷನ್ಸ್ಗಳಲ್ಲಿ. ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿರುವಂಥ ವೃತ್ತ ದೊಡ್ಡದಿತ್ತು, ಸ್ವಲ್ಪ ಚಿಕ್ಕದಾತು, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ. ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಸಣ್ಣ ಚಿತ್ರ ಬರುತ್ತೆ. ಹಾಗಾದರೆ ನೋಡ್ತಾ ಹೋಗಿ ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂತ. ಇಲ್ಲಿ ಎ ಇಲ್ಲ, ಬಿ ಇಲ್ಲ ಮತ್ತು ಡಿ ಇಲ್ಲ, ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ಮುಂದಿನ ಸಮಸ್ಯೆ ಚಿತ್ರ ನೋಡ್ಬೋದು. ಇಲ್ಲೊಂದು 0 ಮಾರ್ಕ್ ಕೊಟ್ಟಿದ್ದು ನೋಡ್ಬೋದು. ಮೊದಲಿಗೆ ಇಲ್ಲಿ ಹೋಗಿತ್ತು, ನೆಕ್ಸ್ಟ್ ಈಗ ಅಡ್ಡ ಬಂದಿದೆ, ಈಗ ಮೇಲ್ಗಡೆಯಿಂದ ಕೆಳಗೆ ಬಂದಿದೆ. ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ಏನು ಅಂದರೆ ಇಲ್ಲಿ ನೋಡ್ತಾ ಹೋದರೆ ಈ ರೀತಿ, ಅಂದರೆ ಸ್ಟ್ರೇಟಾಗಿ ಇಲ್ಲಿ 2 ಭಾಗಕ್ಕೆ ಬರುತ್ತೆ. 0 ಮಾರ್ಕು ಇಲ್ಲಿ ಬರುತ್ತೆ. ಸೊ 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ ಎ ಇಲ್ಲ ಮತ್ತು ಬಿ ಇಲ್ಲ, ಡಿ ಕೂಡ ಇಲ್ಲ, ಬಟ್ ಸಿ ಆಪ್ಷನ್ ಆಗುತ್ತದೆ. ಇನ್ನು ಮುಂದಿನ ಸಮಸ್ಯೆ ಚಿತ್ರ ನೋಡ್ಬೋದು ತಾವು. ಇಲ್ಲಿ ಒಂದು ಚೌಕ್ ಬಾಕ್ಸ್ ಕೊಡಲಾಗಿತ್ತು, ಒಂದು 0 ಮಾರ್ಕ್ ಇತ್ತು. ನೆಕ್ಸ್ಟ್ ಅದೇ 0 ಮಾರ್ಕ್ ಏನಾಗಿತ್ತು ಅಂದರೆ ಇಲ್ಲಿ ಮುಂದ್ಗಡೆ ಹೋಗಿದೆ, ಬಟ್ ಇಲ್ಲಿರುವಂಥ ಒಂದು ಭಾಗ ತೆಗೆಯಲಾಗಿದೆ. ಈಗ ನೆಕ್ಸ್ಟ್ ಏನಾಗಿದೆ ಅಂದರೆ ಈ 2 ಭಾಗ ತೆಗೆದಿದ್ದಾರೆ. ಈಗ ಉಳಿಯುವಂಥದ್ದು ಏನಂದರೆ ಇದು ಒಂದೇ ಉಳಿತದೆ ನೋಡ್ರಿ, ಈ ರೀತಿ ಮಾತ್ರ ಉಳಿತದೆ. ಹಾಗಾದರೆ 0 ಮಾರ್ಕ್ ಎಲ್ಲಿ ಬರುತ್ತೆ? ಸೊ ನೋಡ್ತಾ ಹೋಗಿ ಇಲ್ಲಿ 0 ಮಾರ್ಕು ಈ ಕಡೆ ಬರುತ್ತದೆ. ಯಾಕಂದರೆ ಇಲ್ಲಿಂದ ನೋಡ್ತಾ ಹೋಗಿ ಕೆಳಗೆ ಬಂದಿದೆ ಅಂದರೆ ಈ ಕಡೆ ಹೋಗುತ್ತೆ. ಸೊ ಹಾಗಾದರೆ ಅಲ್ಲಿ ಯಾವ ಸಮಸ್ಯೆ ಚಿತ್ರ ಆಯಿತು? ಹಾಗಾದರೆ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ಮುಂದಿನ ಸಮಸ್ಯೆ ಚಿತ್ರ ನೋಡ್ಬೋದು ತಾವುಗಳು ಕೂಡ. ಇಲ್ಲಿ ಮೊದಲು ಒಂದು 0 ಮಾರ್ಕ್ ಇತ್ತು. ನೆಕ್ಸ್ಟ್ ಇಲ್ಲಿ ಏನಾಯಿತು ಅಂದರೆ ಇಲ್ಲಿ 0 ಮಾರ್ಕ್ ಮೇಲ್ಗಡೆ ಒಂದು ರೇಖೆ ಹೋಗಿದೆ. ಈಗ ಏನಾಯಿತು ಅಂದರೆ ಮತ್ತೆ ಒಂದು ರೇಖೆ ಬಂದಿದೆ. ಸೊ ಈಗ ಏನಾಗುತ್ತೆ, ಮತ್ತೆ ಆ ರೇಖೆ ಕೂಡ್ಕೊಳ್ಳುತ್ತೆ. ಹಾಗಾದರೆ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗಿ. ಇಲ್ಲಿ ಎ ಆಪ್ಷನ್ ಆಗೋದಿಲ್ಲ, ಬಿ ಕೂಡ ಆಗೋದಿಲ್ಲ, ಮತ್ತು ಸಿ ಮೇಲುಗಡೆ ಹೋಗಿದೆ ಅದು. ಬಟ್ ಆದರೆ ಈಗ ಬರುವಂಥದ್ದು ಏನಂದರೆ ಕೆಳಗಡೆ ಬರ್ತದೆ ಅದು. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂಥ 0 ಮಾರ್ಕ್ ನೋಡ್ತಾ ಹೋಗಿ. ಇಲ್ಲಿ ಒಂದು 0 ಇತ್ತು, 0 ಮಾರ್ಕ್ ಬಂದಿತ್ತು. ಈ 0 ಮಾರ್ಕು ಈ ಕಡೆ ಬಂದಿದೆ. ಇವಾಗ ಇಲ್ಲಿ 2 ಬಂದಿದ್ದಾವೆ. ನೆಕ್ಸ್ಟ್ 3 ಸಣ್ಣದಾದಂತಹ 0ಗಳು ಅಥವಾ ವೃತ್ತಗಳು ಅನ್ಕೋಬೋದು ತಾವುಗಳು. ಇಲ್ಲಿ 0 ಮಾರ್ಕ್ ಇಲ್ಲಿ ಬಂದೈತಿ. ನೆಕ್ಸ್ಟ್ ಬರುವಂಥ 0 ಮಾರ್ಕ್ ಇಲ್ಲಿ ಬರುತ್ತೆ, ಆದರೆ ಇಲ್ಲಿ ವೃತ್ತಗಳು 4 ಬರ್ತಾವು. ಸೊ ಹಾಗಾದರೆ ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ನೋಡ್ತಾ ಹೋಗಿ. ಇಲ್ಲಿ ಎ ಆಪ್ಷನ್ ಇಲ್ಲ ಮತ್ತು ಸಿ ಅಥವಾ ಡಿ ಆಗೋದಿಲ್ಲ, ಬಿ ಆಪ್ಷನ್ ಇದೆಲ್ಲ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಚೌಕ್ ಬಾಕ್ಸನ್ನು ಕೊಟ್ಟಿದ್ದಾರೆ ನೋಡ್ಬೋದು. 0 ಮಾರ್ಕು ಮೇಲ್ಗಡೆ ಹೋಗಿದೆ, ಮತ್ತು ಅದೇ ಚೌಕ್ ಬಾಕ್ಸ್ ಇಲ್ಲಿದೆ, 0 ಮಾರ್ಕ್ ಕೆಳಗೆ ಬಂದಿದೆ. ಈ 0 ಮಾರ್ಕ್ ಕೆಳಗಡೆ ಬಂದಿದೆ, ಚೌಕ್ ಬಾಕ್ಸು ಮೇಲ್ಗಡೆ ಹೋಗಿದೆ. ನೋಡಿದ್ದು ಈ ರೀತಿ ಇದ್ದಾಗ ಕೆಳಗೆ ಬಂತು, ಈ ರೀತಿ ಇದ್ದಾಗ ಏನಾಗುತ್ತೆ ನೆಕ್ಸ್ಟ್ ಅಂತ ನೋಡ್ತಾ ಹೋಗಿ. ಇಲ್ಲಿ ಏನಾಗುತ್ತೆ ಹಾಗಾದರೆ ಅಪೋಸಿಟ್ ದಿಕ್ಕಿನಲ್ಲಿ ಬರುತ್ತೆ. ನಾಗಲೇ ಹೇಳಿದಾಗ 1 ಮತ್ತು 3, 2 ಮತ್ತು 4 ಸಮಾನವಾಗಿರ್ತಾವೆ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ.
ಇಲ್ಲಿ ನೋಡ್ಬೋದು ಮುಂದಿನ ಸಮಸ್ಯೆ ಚಿತ್ರವನ್ನು. ಇಲ್ಲಿ ನೋಡಿ ಮೊದಲಿಗೆ ಒಂದು ಇಲ್ಲಿ ನೋಡ್ಬೋದು ಈ ಚಿತ್ರದಲ್ಲಿ ಈ ರೀತಿ ಇತ್ತು. ನೆಕ್ಸ್ಟ್ ಈ ದಿಕ್ಕಿಗೆ ಬಂತು, ನೆಕ್ಸ್ಟು ಈ ದಿಕ್ಕಿಗೆ ಬಂತು. ಈ ಮುಂದೆ ಬರುವಂಥದ್ದು ಯಾವುದು ಅಂದರೆ ಈ ಕಡೆ ದಿಕ್ಕಿಗೆ ಬರುತ್ತೆ. ಹಾಗಾದ್ರೆ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗಿ ಯಾವುದಾಗುತ್ತೆ ಅಂತ. ಇಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥದ್ದು 2 ಭಾಗ ಬಂದಿತ್ತು, ನೆಕ್ಸ್ಟ್ 3 ಭಾಗ ಬಂದಿದೆ, 4 ಭಾಗ ಬರುತ್ತೆ. ಹಾಗಾದರೆ ಆನ್ಸರ್ ಯಾವುದಾಗುತ್ತೆ ಇಲ್ಲಿ? ಇದು ಆಗುತ್ತದೆ. ಸೊ ಇಲ್ಲಿ ಎ ಆಪ್ಷನ್. ಇಲ್ಲಿ ನೋಡ್ಬೋದು ಮುಂದಿನ ಪ್ರಶ್ನೆಯನ್ನು. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರವನ್ನು ನೋಡಿ. ಮೊದಲು ಇಲ್ಲಿ ಖಾಲಿ ಬಾಕ್ಸ್ ಇದೆ, ನೆಕ್ಸ್ಟ್ 2ನೇ ಹಂತಕ್ಕೆ ಬಂತು, ಇಲ್ಲಿ 3ನೇದಕ್ಕೆ ಬಂತು, ಈಗ 4ನೇದಕ್ಕೆ ಬರುತ್ತೆ. ಆದರೆ ಇಲ್ಲಿ ನೋಡ್ಬೋದು ಹೊರಗಡೆ ಇರುವಂಥದ್ದು ಒಂದು ಗೆರೆ ಇದೆಯಲ್ಲ, ಈ ಕಡೆ ಇತ್ತು, ನೆಕ್ಸ್ಟ್ ಈ ಕಡೆ ಬಂತು, ಈಗ ಈ ಕಡೆ ಇದೆ, ನೆಕ್ಸ್ಟು ಈ ಕಡೆ ಬರುತ್ತೆ. ಆದರೆ ಖಾಲಿ ಬಾಕ್ಸ್ ಇದೆಯಲ್ಲ, ಒಂದು ಖಾಲಿ ಭಾಗ ಈ ಕಡೆ ಬರುತ್ತೆ. ಸೊ ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ ಯಾವುದು ಆಪ್ಷನ್ ಆಗುತ್ತೆ ಅಂತ ನೋಡ್ಬೋದು. ಇಲ್ಲಿ 1ನೇದು ಇಲ್ಲಿ ಇತ್ತು, ನೆಕ್ಸ್ಟ್ ಇಲ್ಲಿ ಬಂತು, ಈಗ ಇಲ್ಲಿ ಹೋಯಿತು, ನೆಕ್ಸ್ಟು ಇಲ್ಲಿ ಬರುತ್ತದೆ. ಸೊ ಹಾಗಾದರೆ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ಇಲ್ಲಿ ನೋಡ್ಬೋದು ಎರಡು ಭಾಗ ಮಾಡಲಾಗಿರ್ತದೆ, ಒಂದು ಸಣ್ಣ ಗೆರೆ ಎಳೆಯಲಾಗಿದೆ ನೋಡಿ. ನೆಕ್ಸ್ಟ್ 4 ಭಾಗ ಮಾಡಲಾಯಿತು, ಇಲ್ಲಿ ಬಂತು, ನೆಕ್ಸ್ಟ್ ಈಗ ಈ ಕಡೆ ಬಂತು. ಈಗ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಇಲ್ಲಿ 4 ಭಾಗ ಇದ್ದು ಈಗ 6 ಭಾಗ ಆಯಿತು, 8 ಭಾಗಗಳಾಗ್ತಾವೆ. ಹಾಗಾದರೆ ನೋಡ್ಬೋದು ಇಲ್ಲಿ 2, 4, 6 ಆಗಿದ್ದಾವಲ್ಲ. ಈಗ ನೋಡ್ತಾ ಹೋಗಿ ಯಾವ್ದು ಬರುತ್ತೆ ಅಂತ ನೋಡಿ. ಇಲ್ಲಿದ್ದು ಚಿತ್ರ ಇಲ್ಲಿ ಬಂತು, ನೆಕ್ಸ್ಟು ಈಗ ಈ ಕಡೆ ಬಂದಿದೆ. ಈ ನೆಕ್ಸ್ಟ್ ಬರುವಂಥದ್ದು ನೋಡ್ತಾ ಹೋದರೆ ಮೇಲುಗಡೆ ಬರುತ್ತದೆ. ಹಾಗಾದರೆ ಆಪ್ಷನ್ ಯಾವುದಿದು? ಡಿ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ